ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಈ ಸ್ವತ್ತು ಅಂದ್ರೆ ಆನ್ಲೈನ್ ಮುಖಾಂತರ ನಾವು ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಾವು ಕೂಡ ಈ ಸ್ವತ್ತುವನ್ನ ಸಂಪೂರ್ಣವಾಗಿ ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ನಮೂನೆ 9 ಆಗಿರಬಹುದು, 11A ಫಾರ್ಮ್ ಆಗಿರಬಹುದು ಅಥವಾ 11B ಫಾರ್ಮ್ ಆಗಿರಬಹುದು. ಈ ಸ್ವತ್ತು ತಂತ್ರಾಂಶದ ಮೂಲಕ ಇದನ್ನ ಯಾವ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ಇದನ್ನ ಅರ್ಜಿ ಸಲ್ಲಿಸಿ ನಾವು ದಾಖಲೆಯನ್ನ ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಲಿಸ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಫಾರಂ ನಂಬರ್, ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಆಸ್ತಿಗಳಿಗೆ ನಾವೇನ್ ಮಾಡ್ತೀವಿ, ಒಂದು ನಂಬರ್ 9 ಒಂದು ರಿಜಿಸ್ಟರ್ ಅಲ್ಲಿ ನಾವೇನ್ ಮಾಡ್ಕೊಂಡಿರ್ತೀವಿ, ನೋಂದಣಿಯನ್ನ ಮಾಡ್ಕೊಂಡು ಅದೇ ಒಂದು 9 ನಂಬರ್ ಅಲ್ಲಿರುವಂತಹ ರಿಜಿಸ್ಟ್ರೇಷನ್ ನೋಂದಣಿಯನ್ನ ನಾವು ಬಳಕೆಯನ್ನ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಈ ಸ್ವತ್ತುವನ್ನ ನಾವು ಯಾಕೆ ಮಾಡಿಸ್ಕೋಬೇಕು ಅಂದ್ರೆ ಮೊದಲೆಲ್ಲ ನಾವು ಏನ್ ಮಾಡ್ತಿದೀವಿ, ನಾನು ಒಂದು ಗ್ರಾಮ ಪಂಚಾಯತಿಯಲ್ಲಿ 9 ನಂಬರ್ ರಿಜಿಸ್ಟರ್ ಅಲ್ಲಿ ನಾವೇನ್ ಮಾಡ್ಕೋತೀವಿ, ನಮ್ಮ ಆಸ್ತಿಯನ್ನ ನೋಂದಣಿ ಮಾಡ್ಕೊಂಡಿರ್ತೀವಿ ಅಷ್ಟೇ ಇರತ್ತೆ. ಒಂದು ಆಸ್ತಿ ನೋಂದಣಿ ಮಾಡಿರುವಂತ ಒಂದು ಹಳಿ ಒಳಗ ಸಿಕ್ಕ ಹೊಡೆದ ಇವ್ರ ಜಾಗ ಇಲ್ಲ ಐತೆ ಅಂತೇಳಿ ಸರ್ವೆ ನಂಬರ್ ಹಾಕಿ ಕಳಿಸ್ತಿದ್ರು. ಬಟ್ ಈಗೇನಾಗಿದೆ ಅಂದ್ರೆ ಆನ್ಲೈನ್ ಮುಖಾಂತರ, ಡಿಜಿಟಲ್ ಮುಖಾಂತರ ನಾವು ಕೂಡ ಏನ್ ಮಾಡಬಹುದು, ಆ ಒಂದು ನಮ್ಮ ಆಸ್ತಿಯ ಒಂದು ಉತಾರಿಯನ್ನ, ಈ ಸ್ವತ್ತುವನ್ನ ಸಂಪೂರ್ಣವಾಗಿ ನಾವು ಪಡೆಯಬಹುದು. ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನೀವು ಆನ್ಲೈನ್ ಒಳಗೆ ಏನ್ ಮಾಡ್ಕೋಬಹುದು, ಇಲ್ಲಿಂದ ಒಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಮೊದಲು ಹೆಂಗಾಗ್ತಿತ್ತು ಅಂದ್ರೆ ಯಾರ್ದೋ ಜಾಗ ಯಾರೋ ಮನಿ ಕಟ್ಟಿಬಿಡ್ತಿದ್ರು, ಕಾಟ್ ಹೊಡೆದು ಬೇರೆದವ್ರ ಮನಿ ಕಟ್ಕೊಂಡು ಅದರ ಮೇಲೆ ಸಾಲ, ಅದರ ಮೇಲೆ ಲೋನ್, ಅದರ ಮೇಲೆ ಮನಿ ಏನೇನೋ ಮಾಡ್ಕೊಂಡ್ ಬಿಡ್ತಿದ್ದಲ್ಲ, ಮಾರಾಟ ಮಾಡ್ಕೊಂಡ್ ಬಿಡ್ತಿದ್ರು. ಅಂದ್ರೆ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ಹೊಲ ಇತ್ತು ಅಂದ್ರೆ ಅದರದೊಂದು ಉತ್ತಾರಿ ಮಾಡ್ಕೋತೀವಿ. ಅದೇ ರೀತಿಯಾಗಿ ಇವತ್ತು ಈ ಸ್ವತ್ತು ಏನಾಗ್ತಿತ್ತು ಅಂದ್ರೆ ನಿಮ್ಮ ಜಾಗ ಅಥವಾ ನಿಮ್ಮ ಮನೆಗಳಿಗೂ ಕೂಡ ನೀವೇನ್ ಮಾಡ್ಕೋಬಹುದು, ಡಿಜಿಟಲ್ ಅಂದ್ರೆ ಆನ್ಲೈನ್ ಒಳಗೂ ಕೂಡ ನಿಮ್ಮ ಈ ಸ್ವತ್ತು ಕಾಗದ ಪತ್ರವನ್ನ ನೀವು ಮಾಡ್ಕೊಂಡು ಅದು ಒಂದು ಸೆಕ್ಯೂರ್ ಆಗಿ ಕೂಡ ನೀವು ಇಟ್ಕೋಬಹುದು. ಅಂದ್ರೆ ಒಂದು ಥರ್ಡ್ ಪಾರ್ಟಿ ಆಗಿರ್ಬೋದು, ಇನ್ನೊಬ್ರು ನಮ್ಮ ಆಸ್ತಿಯನ್ನ ಯಾರು ಕೂಡ ಅದಕ್ಕೆ ಕೈ ಹಚ್ಚಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಸ್ವತ್ತು ಒಂದು ದಾಖಲಾತಿ, ಕೆಲವೊಂದಿಷ್ಟು ದಾಖಲೆಗಳನ್ನ ತಗೊಂಡು ನೀವೇನ್ ಮಾಡಬಹುದು, ಈ ಸ್ವತ್ತು ಒಂದು ಅಭಿಯಾನದ ಅಡಿಯಲ್ಲಿ ನಾವೇನ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ಗ್ರಾಮೀಣ ಒಂದು ಆಸ್ತಿಗಳಿಗೆ ಈ ಖಾತಾ ವಿತರಣೆಯನ್ನ ನಾವೇನ್ ಮಾಡ್ತಾ ಇದೀವಿ, ಕೊಡ್ತಾ ಇದ್ದಾರೆ. ಆ ಒಂದು ಈ ಖಾತಾವನ್ನ ನಾವು ಸಂಪೂರ್ಣವಾಗಿ ಪಡೆಯಬೇಕಾಗಿರುವಂತದ್ದು ಗೊತ್ತಾಗಿದೆ. ಹಾಗಾದ್ರೆ ತಂತ್ರಾಂಶ ಮೂಲಕ ಈ ಒಂದು ಅಂದ್ರೆ ಆನ್ಲೈನ್ ಮೂಲಕ ನಾವೇನ್ ಮಾಡಬಹುದು, ಇದಕ್ಕೆ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ನಾವೇನ್ ಮಾಡ್ಬೇಕಾಗತ್ತೆ, ಸಪೋಸ್ ಈ ಸ್ವತ್ತು ಕರ್ನಾಟಕ ಒಂದು government.in ಅಂತೇಳಿ ವೆಬ್ಸೈಟ್ ಹೋಗ್ಬೇಕು. ಅಲ್ಲಿ ಒಂದು ಸಿಟಿಸನ್ ಲಾಗಿನ್ ಅಂತಾನು ಕೂಡ ಬಂದಿರತ್ತೆ. ಅದರೊಳಗೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಮ್ಮ ಒಂದು ಎಸ್ಕಾಮ್ ಐಡಿ ಆಗಿರ್ಬೋದು, ಆಸ್ತಿ ಫೋಟೋ ಆಗಿರ್ಬೋದು, ಮತ್ತೆ ಇನ್ ಕೆಲವೊಂದಿಷ್ಟು ಮಾಹಿತಿ ಕೂಡ ಅಲ್ಲಿ ಕೇಳುತ್ತೆ. ಅದನ್ನ 15 ದಿನದೊಳಗೆ ನೀವೇನ್ ಮಾಡಬಹುದು, ಆ ಒಂದು ಈ ಸ್ವತ್ತುವನ್ನ ಸಂಪೂರ್ಣವಾಗಿ ಒಂದು ಖಾತೆ ಉತಾರಿಯನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು. ಅದನ್ನ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಈ ಸ್ವತ್ತು ಕರ್ನಾಟಕ ಅಂತ ನೀವು ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ಈ ಸ್ವತ್ತು ಕರ್ನಾಟಕ ಅಂತ ವೆಬ್ಸೈಟ್ ಆಗುತ್ತೆ. ಮತ್ತೆ ಕೆಲವೊಂದಿಷ್ಟು ಬೇರೆ ಬೇರೆ ಒಂದು ಆಲ್ರೆಡಿ ಅಪ್ರೂವಲ್ ಆಗಿದೆ ಇಲ್ಲ ಅನ್ನೋದು ಕೂಡ ನೀವು ರಿಪೋರ್ಟ್ ಅನ್ನ ನೋಡ್ಕೋಬಹುದು. ಗೊತ್ತಾಗಿದೆ. ಇದರಲ್ಲಿ ನೀವೇನ್ ಮಾಡ್ಕೋಬಹುದು, ಆಲ್ರೆಡಿ ನಿಮ್ಮ ಊರಿನಲ್ಲಿ ಎಷ್ಟು ಜನ ಇವತ್ತು ಈ ಸ್ವತ್ತು ಮಾಡ್ಕೊಂಡಿದ್ದಾರೆ ಅಂದ್ರೆ ಸರ್ವರ್ ಸ್ವಲ್ಪ ಸ್ಲೋ ಆಗಿರತ್ತೆ. ನೀವು ಸಮಾಧಾನದಿಂದ ಏನ್ ಮಾಡ್ಕೋಬೇಕು, ಪರಿಶೀಲನೆಯನ್ನ ಮಾಡ್ಕೋಬೇಕಾಗಿರತ್ತೆ. ಓಕೆನಾ. ಈ ಸ್ವತ್ತು ಆಗಿರತ್ತೆ. ಇಲ್ಲಿಂದ ಒಂದು ಅಪ್ರೂವ್ ರಿಪೋರ್ಟ್ ಕೂಡ ತಗೋಬಹುದು. ಇಲ್ಲಿಂದ ನ್ಯೂ ಮೇಲೆ ಲಾಗಿನ್ ಮೇಲೆ ಎಲ್ಲವನ್ನು ಕೂಡ ಓಪನ್ ಮಾಡ್ಕೋತಾ ಇದೆ ನೋಡಿ. ಓಕೆ, ಯಾವ್ದು ಓಪನ್ ಆಗುತ್ತೆ ಅದರಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ. ಅದರ ಜೊತೆಗೆ ರೂರಲ್ ಡೆವಲಪ್ಮೆಂಟ್ ಗ್ರಾಮ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇದಿರತ್ತೆ, ಇದನ್ನು ಕೂಡ ಓಪನ್ ಮಾಡ್ಕೊಳ್ಳೋಣ. ಈ ಒಂದು ಇದನ್ನು ಕೂಡ ನಾನು ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಸಂಪೂರ್ಣವಾಗಿರುವಂತಹ ಕೆಲವೊಂದಿಷ್ಟು ಪೋರ್ಟಲ್ ಗಳನ್ನ ಓಪನ್ ಮಾಡ್ಕೊಂಡಿದ್ದೇನೆ. ಓಪನ್ ಮಾಡಿದ ನಂತರ ಇದರಲ್ಲಿ ಏನು ಓಪನ್ ಆಗುತ್ತೆ ಅನ್ನೋ ಫಸ್ಟ್ ಒಂದು ಪುಟದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ಸ್ವತ್ತು ಅಂತೇಳಿ ಸಂಪೂರ್ಣವಾಗಿ ನನಗೆ ಒಂದು ಪೇಜ್ ಓಪನ್ ಆಗಿದೆ. ಇದರಲ್ಲಿ ಕೂಡ ನಾವೇನ್ ಮಾಡಬಹುದು, ಇದರಲ್ಲಿ ಒಂದು ಕೆಲವೊಂದಿಷ್ಟು ನೋಟಿಫಿಕೇಶನ್ ಆಗಿರಬಹುದು, ಸರ್ಕಾರದ ಸುತ್ತೋಲೆಗಳನ್ನು ಕೂಡ ನಾವೇನ್ ಮಾಡಬಹುದು, ಇಲ್ಲಿಂದ ಓದ್ಕೊಳ್ಳಿಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ಕೂಡ ನಾವೇನ್ ಮಾಡಬಹುದು, ಸಂಪೂರ್ಣವಾಗಿ ಇಲ್ಲಿಂದ ಆ ಒಂದು ಇದ್ರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಆ ಒಂದು ನೋಟಿಫಿಕೇಶನ್ ಗಳನ್ನು ಕೂಡ ನಾವೇನ್ ಮಾಡಬಹುದು, ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಅಂದ್ರೆ ಏನು ಇವತ್ತು ಸರ್ಕಾರ ಆದೇಶ ಏನಂತ ಮಾಡಿದೆ, ಯಾರಿಗೆ ಈ ಒಂದು ಈ ಸ್ವತ್ತು ಖಾತಾ ಯಾರಿಗೆ ಸಿಗತ್ತೆ, ಮತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇದೀವಿ ಕರಡು ನಿಯಮಗಳಾಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಿಷ್ಟು ನಿಯಮಗಳಾಗಿರ್ಬೋದು. ಮತ್ತೆ ನಮೂನೆ 9ರಲ್ಲಿ ಏನೆಲ್ಲ ಬದಲಾವಣೆಯನ್ನ ಆಗುತ್ತೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಕೊಟ್ಟಿರ್ತಾರೆ. ಅದೆಲ್ಲವನ್ನು ಕೂಡ ಸಮಾಧಾನದಿಂದ ನೋಡ್ಕೊಂಡು ನೀವೇನ್ ಮಾಡಬಹುದು, ಒಂದು ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು. ಇಲ್ಲಿಂದ ನಮೂನೆ 11A ಏನ್ ಕೆಲಸ ಮಾಡತ್ತೆ, ಜೊತೆಗೆ ಅದನ್ನ ನಾವು ಯಾಕೆ ತಗೋಬೇಕು ಎಲ್ಲವನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅದೆಲ್ಲವನ್ನು ಕೂಡ ಸಮಾಧಾನದಿಂದ ನೋಡ್ಕೊಂಡು ನೀವೇನ್ ಮಾಡ್ಕೋಬೇಕು. ಜಸ್ಟ್ ಹೋದ ತಿಂಗಳ ಒಂದು ಆರ್ಡರ್ ಆಗಿರುವಂತಹ
ಆರ್ಡರ್ ಅನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ನೋಡಿದ ನಂತರ ನಾವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವು ಸಿಟಿಸನ್ ಲಾಗಿನ್ ಅಂತೇಳಿ ಈ ರೀತಿಯಾಗಿರುವಂತಹ ಒಂದು ಪೇಜ್ ಅನ್ನು ಓಪನ್ ಆಗುತ್ತೆ. ನಮಗೆ ಇಲ್ಲಿಂದ ಲಾಗಿನ್ ಅಂತ ಬಂದಿರುತ್ತೆ. ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಸಿಟಿಸನ್ ಲಾಗಿನ್ ಮಾಡ್ಕೋಬಹುದು ಅಥವಾ ನಮ್ಮ ಒಂದು ಅರ್ಜಿ ಸ್ಥಿತಿಯನ್ನ ನೋಡ್ಕೋಬಹುದು. ಈ ಖಾತಾ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅಥವಾ ಈ ಖಾತಾ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ಈ ಖಾತಾ ಒಂದು ಕುರಿತು ಒಂದು ಅಪೇಕ್ಷಣೆ ಇದ್ದಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ EPID ಆಧಾರಿತ ಈ ಖಾತಾ ಸ್ಥಿತಿ ತಿಳ್ಕೋಬಹುದು. ಮತ್ತೆ ಆಸ್ತಿಯ ಒಂದು ಸ್ಥಿತಿ ಕೂಡ ಪರಿಶೀಲನೆ ಮಾಡ್ಕೋಬಹುದು. ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ಇಲ್ಲಿಂದ ಏನ್ ಮಾಡಬಹುದು, ಈ ಆಸ್ತಿ ನೋಂದಣಿ ಮಾಡಬಹುದು ಎಂಬುದು ಒಂದು ಪರಿಶೀಲಿಸಿ ಅಂತ ಬಂದಿರುತ್ತೆ, ಅದನ್ನು ಕೂಡ ನೋಡ್ಕೋಬಹುದು. ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೋಬಹುದು. ಜೊತೆಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇವತ್ತು ನಮ್ಮ ಊರಿನಲ್ಲಿ ಎಷ್ಟು ಜನ ಇವತ್ತು ಆಸ್ತಿಯನ್ನ ನೋಂದಣಿ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಈ ಸ್ವತ್ತು ಒಂದು ಖಾತೆಯನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ನಾವು ನೋಡಬಹುದು. ಇಲ್ಲಿಂದ ಕರಡು ಈ ಸ್ವತ್ತು ಆಸ್ತಿ ಅಂತ ಬಂದಿರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಲಿಂಕ್ ಗಳನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿಂದ ದಾಖಲಾತಿ ನಿರ್ವಹಣೆ ವ್ಯವಸ್ಥೆ ಆಗಿರಬಹುದು, ಅಂತಿಮ ಈ ಖಾತಾ ಪಡೆಯುವುದು ಹೇಗೆ ಅಂತ ಆಗಿರಬಹುದು, ಮತ್ತೆ ಬೆಂಗಳೂರು ಗ್ರಾಮೋನ್ ಒಂದು ಕೇಂದ್ರದ ಒಂದು ಲಿಂಕ್ ಕೂಡ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗ್ತಾ ಇರತ್ತೆ. ಸರ್ ಆನ್ಲೈನ್ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಈ ಖಾತಾ ಅನ್ನುವಂತ ಒಂದು ವೆಬ್ಸೈಟ್ ಅನ್ನು ನೀವು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಕೂಡ ಈ ಒಂದು ಪೇಜ್ ಅನ್ನ ಈ ಖಾತಾ ಅನ್ನುವಂಥದ್ದನ್ನ ನಾವು ಓಪನ್ ಮಾಡಿಕೊಂಡು ಅದರಲ್ಲಿ ಸಿಟಿಸನ್ ಲಾಗಿನ್ ಅಂತ ಬಂದಿರತ್ತೆ. ನಾಗರಿಕ ಸೇವೆಗಳಲ್ಲಿ ಈ ಖಾತಾ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಿಟಿಸನ್ ಲಾಗಿನ್ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅಲ್ಲಿ ಕಾಣಿಸಿರುವಂತಹ ಕೆಲವೊಂದಿಷ್ಟು ಕ್ಯಾಪ್ಚರ್ ಕೋಡ್ ಗಳನ್ನ ಹಾಕೋ ಮುಖಾಂತರ ನೀವೇನ್ ಮಾಡಬಹುದು, ಲಾಗಿನ್ ಅನ್ನ ಮಾಡ್ಕೋಬಹುದು. ಓಕೆ, ಸರ್ವರ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಇವತ್ತು ಗ್ರಾಮ ಪಂಚಾಯತ್ಗಳು ಒಂದು ಕೆಲಸವನ್ನ ಬಹಳಷ್ಟು ಮಾಡ್ತಾ ಇದಾವೆ. ಹಾಗಾಗಿ ಸ್ವಲ್ಪ ನಮ್ಗೆ ಏನಾಗುತ್ತೆ ಒಂದು ಲೋಡ್ ಅಂದ್ರೆ ಸ್ವಲ್ಪ ಸರ್ವರ್ ಬಿಸಿ ಆಗಿರೋದ್ರಿಂದ ಈ ರೀತಿಯಾಗಿ ಬರ್ತಾ ಇರತ್ತೆ. ಸಮಾಧಾನದಿಂದ ಓಪನ್ ಮಾಡ್ಕೋಬಹುದು. ಓಕೆ, ಸಿಟಿಸನ್ ಲಾಗಿನ್ ಇದನ್ನು ಓಪನ್ ಆಗ್ತಿದ್ದಾನೆ. ನಾವು ನೋಡೋಣ ಮುಂದಿನ ವಿಧಾನ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಅಂದ್ರೆ ಇವತ್ತು ಕಂಪಲ್ಸರಿ ಯಾರೆಲ್ಲ ನಿಮ್ಮ ಊರಿನಲ್ಲಿ ಅಥವಾ ನೀವು ಊರನ್ನ ಬಿಟ್ಟು ಬೇರೆ ಕಡೆ ಉದ್ಯೋಗ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಮನೆಗೆ ನೀವು ಅದನ್ನ ತಿಳಿಸ್ಕೊಂಡು ನಿಮ್ಮ ಒಂದು ಈ ಖಾತಾ ಅಂದ್ರೆ ಸಂಪೂರ್ಣವಾಗಿ ಈ ಸ್ವತ್ತುವನ್ನ ಸಂಪೂರ್ಣವಾಗಿ ಮಾಡಿಕೊಂಡು ನಿಮ್ಮ ಮನೆಯ ಉತ್ತಾರೆಯನ್ನ ನೀವು ಮಾಡ್ಕೋಬಹುದು. ಗೊತ್ತಾಗತ್ತಾ? ಡಿಜಿಟಲ್ ಒಳಗ ಇವತ್ತು ಯಾವ ರೀತಿಯಾಗಿ ಸಿಟಿ ಒಳಗೆ ಹೋದ್ರೆ ಹೆಂಗ್ ನಾವು ಎನ್ಎ ಪ್ಲಾಟ್ ಮಾಡ್ಕೊಂಡು ನಮ್ಮ ಹೆಸರ ಮೇಲೆ ಇದ್ದಿದ್ದು ಉತ್ತಾರಿ ಕೊಡ್ತಾರಲ್ಲ, ಹಂಗ ಈ ಸ್ವತ್ತು ಅನ್ನುವಂಥದ್ದನ್ನು ಕೂಡ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಮನೆಗಳಿಗೆ, ಆಸ್ತಿಗಳಿಗೆ ಇವತ್ತು ಸರ್ಕಾರದವರು ಅವುಗಳನ್ನ ಡಿಜಿಟಲ್ ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಆನ್ಲೈನ್ ಒಳಗ ಈ ಸ್ವತ್ತು ಅಂತೇಳಿ ಏನ್ ಮಾಡ್ತಾ ಇದಾರೆ, ಒಂದು ನಮ್ಗೆ ಪಹಣಿ ಅಂದ್ರೆ ಉತ್ತಾರಿಗಳನ್ನ ಕೊಡ್ತಾ ಇದಾರೆ. ದಯವಿಟ್ಟು ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳಾಗಿರ್ಬೋದು, ಆಧಾರ್ ಕಾರ್ಡ್ ಅಥವಾ ನೀವು ಕರೆಂಟ್ ಬಿಲ್ ತುಂಬುವಂತದ್ದು, ಆ ಜಾಗದ ಪುರಾವೆ ಅಂದ್ರೆ 9 ನಂಬರ್ ರಿಜಿಸ್ಟರ್ ಅಲ್ಲಿ ನೀವು ಬರ್ಸಿರ್ತೀರಿ, ಅದರ ಒಂದು ಉತ್ತಾರಿ ಕೂಡ ಅಲ್ಲಿ ಸಿಗುತ್ತೆ. ಅದನ್ನೆಲ್ಲ ತಗೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ PDO ಅಧಿಕಾರಿಗಳಿಗೆ ಅಥವಾ ಅಲ್ಲಿ ಇರುವಂತಹ ಒಂದು ಕಂಪ್ಯೂಟರ್ ಆಪರೇಟರ್ ಗಳಿಗೆ ಕೂಡ ಕೊಟ್ಟರು ಕೂಡ ನೀವೇನ್ ಮಾಡಬಹುದು, ಅದನ್ನ ಒಂದು ಈ ಸ್ವತ್ತು ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು. ಓಕೆ, ಇಲ್ಲಿಂದ ಚೆಕ್ ಫಾರ್ ದ ರಿಪೋರ್ಟ್, ಸ್ಟೇಟ್ ವೈಸ್ ಕೂಡ ರಿಪೋರ್ಟ್ ಸಿಗುತ್ತೆ ನಮಗೆ, ರಾಜ್ಯವಾರು ರಿಪೋರ್ಟ್ ಕೂಡ ನಾವು ಇಲ್ಲಿಂದ ತಗೋಬಹುದು. ಸಪೋಸ್ ಇಲ್ಲಿಂದ ಸರ್ವರ್ ಸ್ವಲ್ಪ ಬಿಸಿ ಆಗಿದೆ ನೋಡಿ, ಸ್ವಲ್ಪ ರೀಲೋಡ್ ಮಾಡ್ಕೊಳ್ಳೋಣ. ಇನ್ನೊಂದ್ ಸರ್ತಿ ರೀಲೋಡ್ ಮಾಡೋಣ. ಓಪನ್ ಆಯ್ತು ಅಂದ್ರೆ ಚಲೋ, ಅದನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ, ಇಲ್ಲಿಂದ ಅದರ ಒಂದು ರಿಪೋರ್ಟ್ ಕೂಡ ತಿಳ್ಕೋಬಹುದು. ಎಲ್ಲವನ್ನು ಕೂಡ ಬಹಳಷ್ಟು ಬಿಸಿ ಆಗಿದೆ ನೋಡಬಹುದು. ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಅದನ್ನೇ ಸಿಟಿಸನ್ ಒಂದು ಸ್ವಲ್ಪ ಟೈಮ್ ಬಿಟ್ಟು ಕೂಡ ನೀವು ಓಪನ್ ಮಾಡ್ಕೊಂಡು ಅದರಲ್ಲಿ ಬಹಳಷ್ಟು ಈಸಿ ಆಗಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನೀವೇನ್ ಮಾಡಬಹುದು, ಈ ಸ್ವತ್ತು ಒಂದು ಖಾತಾವನ್ನ ನೀವು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ. ಇಲ್ಲಿಂದ ಒಂದು ಅಪ್ಲಿಕೇಶನ್ ಕೂಡ ಇದ್ದಿರುತ್ತೆ, ಲಾಗಿನ್ ಕೂಡ ಮಾಡ್ಕೋಬಹುದು. ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಗಳು ಕೂಡ ಕೊಟ್ಟಿರ್ತಾರೆ, ಅದೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಆ ಒಂದು ವೆರಿಫಿಕೇಶನ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಅಂದ್ರೆ ಊರಲ್ಲಿ ಯಾರೆಲ್ಲ ಇವತ್ತು ಈ ಸ್ವತ್ತು ಮಾಡ್ಕೊಂಡಿದ್ದಾರೆ, ಸರ್ವರ್ ಬಹಳಷ್ಟು ಸ್ಲೋ ಆಗಿದೆ ಅಂದ್ರೆ ಬಿಸಿ ಆಗಿರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ. ನೀವು ರೀಲೋಡ್ ಮಾಡ್ಕೊಂಡು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ನೋಡೋಣ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಇದನ್ನು ಕಂಪ್ಲೀಟ್ ಆಗಿ ಆನ್ಲೈನ್ ಅರ್ಜಿ ಸಲ್ಲಿಸಿ ನಿಮಗೆ ವಿಧಾನವನ್ನ ತಿಳಿಸ್ಕೊಡ್ತೀನಿ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ನೀವು ಆನ್ಲೈನ್ ಒಳಗೆ ಅರ್ಜಿನ ಸಲ್ಲಿಸಿ ₹100 ಹಾಳು ಮಾಡ್ಕೋಬೇಡ್ರಿ. ಮೊಬೈಲ್ ಫೋನ್ ಒಳಗೆ ಅರ್ಜಿನ ಸಲ್ಲಿಸಬಹುದು, ತುಂಬಾ ಈಸಿ ಆಗಿರುತ್ತೆ. ಅದನ್ನ ನಾನು ಹೇಳ್ಕೊಡ್ತೇನೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತೇಳಿ. ಮೊದಲಿಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ 9 ನಂಬರ್ ಬುಕ್ ಒಳಗೆ ಅಂದ್ರೆ 9 ನಂಬರ್ ರಿಜಿಸ್ಟರ್ ಒಳಗೆ ನಿಮ್ಮ ಖಾತೆ ನಂಬರ್ ಅನ್ನ ನೀವು ತಿಳ್ಕೊಬೇಕಾಗತ್ತೆ. ಯಾರ ಹೆಸರ ಮೇಲಿದೆ ಅದನ್ನು ತಿಳ್ಕೊಳ್ಳಿ, ಅವರ ಒಂದು ಆಧಾರ್ ಕಾರ್ಡ್ ತಗೊಳ್ಳಿ, ಅವರ ಹೆಸರ ಮೇಲೆ ಇರುವಂತಹ ಕರೆಂಟ್ ಬಿಲ್ ಅನ್ನ ತಗೊಳ್ಳಿ. ಅಷ್ಟನ್ನ ತಗೊಂಡು ನೀವು ಇಷ್ಟೇ ತಗೊಂಡ್ರೆ ಸಾಕು, ನಾವು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಕೋಬಹುದು.
ಓಕೆನಾ. ಇಲ್ಲಿ ಸೊ ನೋಡೋಣ, ಸ್ವಲ್ಪ ಸಮಾಧಾನದಿಂದ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಯಾವ್ದಾದ್ರು ಒಂದು ಲಿಂಕ್ ಓಪನ್ ಆಯ್ತು ಅಂದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾಕಂದ್ರೆ ಎಲ್ಲಾ ಲಿಂಕ್ಗಳು ಕೂಡ ಸಾಕಷ್ಟು ಸರ್ವರ್ ಬಿಸಿ ಆಗಿರೋದ್ರಿಂದ ನೋಡಿ ಎಲ್ಲವನ್ನು ಕೂಡ ನೋಡ್ತಾ ಇದೀನಿ, ಬಿಸಿ ಆಗಿದೆ. ಹೋಗ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಇವೆಲ್ಲ ಓಪನ್ ಮಾಡ್ತಾ ಪ್ರಯತ್ನ ಮಾಡಿ. ಓಪನ್ ಆಗಿತ್ತು ಅಂದ್ರೆ ನೀವು ಮಾಡಬಹುದು, ಇಲ್ಲಾಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಸರ್ವರ್ ಬಿಸಿ ಇರೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ತಪ್ಪನ್ನ ಭಾವಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದೀನಿ. ಧನ್ಯವಾದಗಳು.